ನಮಸ್ಕಾರ, ವೆಲ್ಕಮ್ ಟು ಟಿವಿ ಕನ್ನಡ. ಕರ್ನಾಟಕ ಬಿಜೆಪಿಯಲ್ಲಿ ಬಣ ಗುದ್ದಾಟ ತೀವ್ರಗೊಂಡಿದೆ. ಯತ್ನಾಳ್ ಅಂಡ್ ಟೀಮ್ ಪ್ರತ್ಯೇಕ ವಕ್ಫ್ ಜನಜಾಗೃತಿ ಜಾಥಾ ಮಾಡಲು ಮುಂದಾದ ಬೆನ್ನಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಲೇ ಇದ್ದಾರೆ. ಏನೇ ಪ್ಲಾನ್ ಮಾಡಿದ್ರು ಕೂಡ ಯತ್ನಾಳ್ ಅಂಡ್ ಟೀಮ್ಗೆ ಕೌಂಟರ್ ಕೊಡಲು ಆಗ್ತಿಲ್ಲ. ಇದು ಬರೀ ವಕ್ಫ್ ವಿವಾದದ ಕುರಿತಾದ ಹೋರಾಟ ಎಂದುಕೊಂಡ್ರೆ ತಪ್ಪು. ಇದು ಭಿನ್ನಮತದ ಹೋರಾಟವೆಂದು ಕೇಸರಿ ಪಡೆಗೆ ಆರೋಪಿಸುತ್ತಿದೆ. ಈ ಮೂಲಕ ಕಮಲ ಪಾಳಯದಲ್ಲಿ ಎರಡು ಬಣಗಳಾಗಿರುವುದು ಸ್ಪಷ್ಟವಾಗಿ ತಿಳಿಯುತ್ತಿದೆ. ಹಾಗಾಗಿ ಬಿವೈ ವಿಜೇಂದ್ರ ಅಂಡ್ ಟೀಮ್ ಕೂಡ ಮುನ್ನೆಲೆಗೆ ಬಂದಿದೆ. ಆದ್ರೆ ಇದೆಲ್ಲ ಹೈಕಮಾಂಡ್ಗೆ ತಿಳಿದಿದ್ರು ಮಾತ್ರ ಕೈ ಚೆಲ್ಲಿ ಕುಳಿತಿರುವುದು ಮಾತ್ರ ಪ್ರಶ್ನೆಯಾಗಿದೆ. ಹೌದು, ಯತ್ನಾಳ್ ಹಾಗೂ ಟೀಮ್ ಮಾಡುತ್ತಿರುವ ಹೋರಾಟದ ಬಗ್ಗೆ ಅಸಮಾಧಾನಗೊಂಡ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ದೆಹಲಿಗೆ ತೆರಳಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದೂರನ್ನ ನೀಡಿದ್ದಾರೆ ಎಂದು ಈಗಾಗಲೇ ಮಾಹಿತಿ ಬಂದಿದೆ. ಈ ಮಧ್ಯೆ ಈಗ ಬಿಜೆಪಿಯ ಹಿರಿಯ ನಾಯಕ ಡಿ.ವಿ. ಸದಾನಂದಗೌಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೂ ವಿಜೇಂದ್ರ ಜೊತೆಗೂಡಿರುವ ರೇಣುಕಾಚಾರ್ಯ ಟೀಮ್ ಕೂಡ ಯತ್ನಾಳ್ ವಿರುದ್ಧ ಕಿಡಿಕಾರುತ್ತಿದೆ. ಈಗ ಸದ್ಯ ನಡೆಯುತ್ತಿರುವ ಕಾಳಗ ಮಾತ್ರ ವಿಜೇಂದ್ರ ವರ್ಸಸ್ ಯತ್ನಾಳ್. ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದಕ್ಕೆ ಈಗ ಇದೇ ಉದಾಹರಣೆ. ಇದಕ್ಕಾಗಿ ವಿಜೇಂದ್ರ ಟೀಮ್ ಪೂಜೆ ಆಹ್ವಾನವನ್ನ ಶುರು ಮಾಡಿಕೊಂಡಿದೆ. ಯತ್ನಾಳ್ ಮತ್ತು ಟೀಮ್ ಅಬ್ಬರ ಈಗಾಗಲೇ ಇಡೀ ರಾಜ್ಯದ ಜನತೆ ಚಿತ್ತ ನೆಟ್ಟಿದೆ. ಈಗ ವಿಜೇಂದ್ರ ಟೀಮ್ ಸೆಡ್ ಹೊಡೆಯಲು ಮುಂದಾಗುತ್ತಿದೆ ಎಂದೇ ಹೇಳಬಹುದು. ಯತ್ನಾಳ್ ತಂಡಕ್ಕೆ ತಿರುಗೇಟು ಕೊಡಲು ಬಿವೈ ವಿಜೇಂದ್ರ ಅಂಡ್ ಟೀಮ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದು ಅಖಾಡಕ್ಕೆ ಇಳಿಯಲು ಸಜ್ಜಾಗಿದೆ. ಒಂದು ಕಡೆ ಯತ್ನಾಳ್ ಮಾತಿನುದ್ದಕ್ಕೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜೇಂದ್ರ ಮೇಲೆ ಬೆಂಕಿ ಹುಂಡೆಗಳನ್ನ ಚೆಲ್ಲುತ್ತಲೇ ಇದ್ದಾರೆ. ಈಗ ವಿಜೇಂದ್ರ ಕೂಡ ದೇಗುಲಗಳ ಭೇಟಿ ನೆಪದಲ್ಲಿ ಯತ್ನಾಳ್ ವಿರುದ್ಧ ಮಾತನಾಡುತ್ತಿದ್ದಾರೆ. ಕೋಲಾರದ ಕುರುಡಮಲೆ ವಿನಾಯಕ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಮಾಡಿಸಿದ ಟೀಮ್ ಯತ್ನಾಳ್ ಬಣದಲ್ಲಿ ಇದ್ದು ಯಾರೆಲ್ಲ ಹೋರಾಟ ಮಾಡುತ್ತಿದ್ದಾರೆ ಅವರಿಗೆಲ್ಲ ಬುದ್ಧಿ ಬರಲಿ ಎಂದು ಕೇಳಿಕೊಳ್ಳಲಾಗಿದೆ ಎಂದು ಹೇಳಿಕೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಬಿಜೆಪಿಯ ಹಿರಿಯ ನಾಯಕ ಡಿ.ವಿ. ಸದಾನಂದಗೌಡ, ವಕ್ಫ್ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ತಂಡ ನಡೆಸುತ್ತಿರುವ ಹೋರಾಟಕ್ಕಿಂತ ಪಕ್ಷದ ನಾಯಕರ ನಡುವಿನ ಭಿನ್ನಮತವೇ ಹೆಚ್ಚು ಸದ್ದು ಮಾಡುತ್ತಿದೆ. ಈ ಬಗ್ಗೆ ಹೈಕಮಾಂಡ್ಗೆ 2 ಬಾರಿ ಪತ್ರ ಬರೆದು ಅವರು ಯಾವುದೇ ಕ್ರಮವನ್ನ ಜರುಗಿಸಿಲ್ಲ ಎಂದು ಹೇಳಿದ್ದಾರೆ. ಈ ಮೂಲಕ ಯತ್ನಾಳ್ ಮತ್ತು ಜಾರಕಿಹೊಳಿ ಅವರು ವಿಜೇಂದ್ರ ಅವರನ್ನ ಬಹಿರಂಗವಾಗಿ ಟೀಕಿಸಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ರಾಜಕೀಯದಲ್ಲಿ ತೊಡಗಿದ್ದಾರೆ ಎಂದಿದ್ದಾರೆ. ಹಾಗೂ ವಿಜೇಂದ್ರ ಮತ್ತು ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರೊಂದಿಗೆ ಪಕ್ಷವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಎಂದಿದ್ದಾರೆ. ಇನ್ನು ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸಿದ ದಿವಂಗತ ಅನಂತಕುಮಾರ್ ಮತ್ತು ಯಡಿಯೂರಪ್ಪ ನೇತೃತ್ವದ ಬಣಗಳ ನಡುವೆ ಪಕ್ಷದಲ್ಲಿ ಹಿಂದೆ ಹೆಚ್ಚು ಗುಂಪುಗಾರಿಕೆ ಇತ್ತು ಎಂಬುದನ್ನ ಸ್ಮರಿಸಿದ ಗೌಡ್ರು ಅವರಿಬ್ಬರ ನಡುವಿನ ಬಿರುಕು ಬೀದಿಗೆ ಬಂದಿರಲಿಲ್ಲ. ಕರ್ನಾಟಕ ಬಿಜೆಪಿಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಪಕ್ಷದೊಳಗಿನ ಆಂತರಿಕ ಭಿನ್ನಮತಗಳು ಬೀದಿಗೆ ಬಂದಿರುವುದು ನೋವಿನ ಸಂಗತಿ ಎಂದಿದ್ದಾರೆ. ಪರಿಸ್ಥಿತಿಯನ್ನ ಸರಿ ಮಾಡಲು ನಾನು ಸೇರಿದಂತೆ ರಾಜ್ಯದಲ್ಲಿ ಪಕ್ಷದ ಹಿರಿಯ ನಾಯಕರೆಂದು ಕರೆಸಿಕೊಳ್ಳುವವರು ಯಾರೊಬ್ಬರೂ ಇಲ್ಲ. ಕೆಲವರು ಅದನ್ನ ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ. ಹೀಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶಿಸಬೇಕು ಎಂದು ಅವರು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಿದ್ದು ಹೈಕಮಾಂಡ್. ಅವರನ್ನ ವಿರೋಧ ಮಾಡುವವರು ದೆಹಲಿಗೆ ಹೋಗಿ ಮಾತನಾಡಬೇಕು. ಅದು ಬಿಟ್ಟು ಬೀದರ್ನಲ್ಲಿ ನಿಂತು ತಮಟೆ ಬಾರಿಸುತ್ತಿದ್ದಾರೆ. ಅವರು ಎಲ್ಲರೂ ಹೈಕಮಾಂಡ್ಗೆ ಹತ್ತಿರ ಇರೋರೆ. ಈಗ ಬೀದಿಯಲ್ಲಿ ಮಾತನಾಡ್ತಿದ್ದಾರೆ ಅಂದ್ರೆ ಅವರು ಯೋಗ್ಯರಲ್ಲ ಎಂದು ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿ ವಿರುದ್ಧ ಡಿ.ವಿ. ಸದಾನಂದಗೌಡರು ಕಿಡಿಕಾರಿದ್ದಾರೆ. ನಾನು 2 ಪತ್ರಗಳನ್ನ ಬರೆದಿದ್ದೇನೆ, ಆದ್ರೆ 2 ಪತ್ರಕ್ಕೂ ಉತ್ತರವಿಲ್ಲ. ಕೇಂದ್ರ ನಾಯಕತ್ವವು ಇಲ್ಲಿನ ಸಮಸ್ಯೆಗಳತ್ತ ಗಮನ ಹರಿಸುತ್ತಿಲ್ಲ. ದಕ್ಷಿಣ ಭಾರತಕ್ಕೆ ಬಿಜೆಪಿಯ ಹೆಬ್ಬಾಗಿಲು ಎಂದು ಪರಿಗಣಿಸಲ್ಪಟ್ಟಿರುವ ಕರ್ನಾಟಕವು ಇಂದು ಹಲವಾರು ಬಾಗಿಲಿಗಳನ್ನ ಹೊಂದಿದೆ. ಇದು ದೊಡ್ಡ ದುರಂತ ಎಂದು ಅವರು ಹೇಳಿಕೆ ನೀಡಿದ್ದಾರೆ. ಒಟ್ಟಾರೆ ರಾಜ್ಯ ಬಿಜೆಪಿಯಲ್ಲಿನ ಕಿಚ್ಚನ್ನ ತಿಳಿಗೊಳಿಸಲು ಹೈಕಮಾಂಡ್ ಎಂಟ್ರಿ ಆಗಲೇಬೇಕು. ಆದ್ರೆ ಹೈಕಮಾಂಡ್ ವಿಳಂಬ ಗಮನಿಸಿದ್ರೆ ಶಿಸ್ತು ಕ್ರಮ ಕೈಗೊಳ್ಳುವ ಯಾವ ಸೂಚನೆಯೂ ಕಾಣಿಸ್ತಿಲ್ಲ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.